ತಮಗೆಲ್ಲರಿಗೂ ಶಾಂತಿಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೇನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ನೆಲಕ್ಕೆ ಕಬ್ಬಿಣಕ್ಕೆ ಟಚ್ ಮಾಡಬೇಡಿ, ಯಾರಿಗೂ ಪಕ್ಕದಲ್ಲಿ ಟಚ್ ಮಾಡಬೇಡಿ. ಯಾವ ಚಿಂತೆ ವಿಚಾರವಿಲ್ಲ, ಶಾಂತಿಯಿಂದ ಕೂತ್ಕೊಳ್ಳಿ. ನೋಡಿ, ಅನುಭವ ಮಾಡಿ, ನನ್ನ ಅಸ್ತಿತ್ವ ಎಲ್ಲಿದೆ? ಜಡ ಶರೀರದಲ್ಲಿ. ಎಲ್ಲಲ್ಲಿ ನಾನು ಎಂಬ ಅರಿವು, ಅನುಭವ, ಫೀಲಿಂಗ್, ಸ್ಪರ್ಶ, ಸಂವೇದನೆ, ಜ್ಞಾನ, ಅರಿವು ಇದೆ. ಅದೇ ಆತ್ಮ. ಎಲ್ಲಲ್ಲಿ ನಾನು ಎಂಬ ಅರಿವು, ಅನುಭವ, ಬಡಿತ ಮಿಡಿತ, ಸಂವೇದನೆ, ಸ್ಪರ್ಶ, ಅರಿವು, ಜ್ಞಾನ ಇಲ್ಲ, ಅಲ್ಲಲ್ಲಿ ಆತ್ಮ ಇಲ್ಲ ಅಂತ ತಿಳ್ಕೋಬೇಕು. ಸಂವೇದನವೇ ಆತ್ಮ. ಸ್ಪರ್ಶ, ಸಂವೇದನೆ, ನಾನೆಂಬ ಅರಿವು ಅದೇ ಆತ್ಮ. ಅದು 5 ಇಂದ್ರಿಯಗಳಿಗೆ ತಿಳಿದು ಬರುವುದಿಲ್ಲ. ಶರೀರ ಅನುಭವಕ್ಕೆ ಬರುವುದಿಲ್ಲ, ಆದರೆ 5 ಇಂದ್ರಿಯಗಳಿಗೆ ತಿಳಿದು ಬರ್ತದೆ. ಅಂದರೆ ಕಣ್ಣಿನಿಂದ ನೋಡುವ ಮಾತ್ರ ವಸ್ತು, ರಕ್ತ, ಮೂಳೆ, ಮಾಂಸ, ಅದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇದೆ. ಆದರೆ ನಾನು ಎಂಬ ಅರಿವಿನಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇಲ್ಲ. ಯಾವ ವಾಸನೆ ಇಲ್ಲ, ಯಾವ ಬಣ್ಣ ಇಲ್ಲ, ಯಾವುದೇ ತರಹ ಸುಖ, ದುಃಖ, ಕೋಮಲ, ಕಠೋರ ಇತ್ಯಾದಿ ಸ್ಪರ್ಶಗಳಿಲ್ಲ. ಆದರೆ ಅದರ ಅನುಭವ ಮಾತ್ರ ಇರ್ತದೆ, ಆದರೆ ಸ್ಪರ್ಶಗಳಿಲ್ಲ. ಸ್ಪರ್ಶ ಅಂದರೆ ಜಡ ಸ್ಪರ್ಶ ಇಲ್ಲ. ಚೇತನ ಸ್ಪರ್ಶ ಅದು ಆತ್ಮ. ಅದು ಸ್ಪರ್ಶ, ರಸಗಂಧ, ವರ್ಣಗಳದ್ದಲ್ಲ. ಸ್ಪರ್ಶ ಮತ್ತು ಅಂದರೆ ಜೀವಸ್ಪರ್ಶ, ಅಜೀವಸ್ಪರ್ಶ ಅಂದರೆ ದ್ರವ್ಯಸ್ಪರ್ಶ, ಭಾವಸ್ಪರ್ಶ. ಸ್ಪರ್ಶಗಳಲ್ಲಿ 2 ಪ್ರಕಾರ ಸ್ಪರ್ಶನೇಂದ್ರಿಯಗಳಲ್ಲಿ. ದ್ರವ್ಯಸ್ಪರ್ಶ ಅದು ಚರ್ಮ, ಭಾವಸ್ಪರ್ಶ ಅದು ಆತ್ಮ. ಈ ರೀತಿ ಭಿನ್ನ ಭಿನ್ನವಾಗಿ ಭೇದ ವಿಜ್ಞಾನ ಮಾಡ್ಕೋಬೇಕು. ಅವುಗಳ ಲಕ್ಷಣವನ್ನು ತಿಳಿಬೇಕು. ಶಾಂತಿ ಅನುಭವ ಮಾಡಿ. ಶುದ್ಧಾತ್ಮ ಸ್ವರೂಪೋಹಂ, ಸಿದ್ಧಾತ್ಮ ಸ್ವರೂಪೋಹಂ, ಅರಹಂತ ಸ್ವರೂಪೋಹಂ, ಸರ್ವಜ್ಞ ಸ್ವರೂಪೋಹಂ. ಶಾಂತಿ ಶಾಂತಿ ಅನುಭವ ಮಾಡಿ. ಇವತ್ತು ಅಂತರ್ಮುಖ ಧ್ಯಾನಾಭ್ಯಾಸ. ಇವತ್ತಿನ ಪದ್ಧತಿ ಪದಸ್ಥ ಧ್ಯಾನ. ಪದದ ಮೂಲಕ ಆತ್ಮನ ಧ್ಯಾನ ಅಂದರೆ ಪದದಲ್ಲಿ ಹೇಳಿರುವ ವಸ್ತು ಯಾರು ಅದರ ಧ್ಯಾನ ಮಾಡುವುದು, ಅವರ ಧ್ಯಾನ. ಇಲ್ಲಿ ಜ್ಞಾಯಕ ಎಂಬ ಶಬ್ದವಿದೆ, ಹೆಸರು ಇದೆ. ನಾವು ಇವತ್ತು ಜ್ಞಾಯಕನ ಧ್ಯಾನ ಮಾಡೋಣ. ಜ್ಞಾಯಕ ಶಬ್ದದಲ್ಲಿರ್ತಕ್ಕಂತಹ ವಸ್ತು ಯಾರು? ಜೀವತತ್ವ, ಜೀವಾಸ್ತಿಕಾಯ. ಆ ಜೀವಾಸ್ತಿಕಾಯದ ಅಂದರೆ ಜೀವರಾಜನ, ಜೀವ ಶುದ್ಧಾತ್ಮನ ಅನುಭವ ಮಾಡೋಣ. ನಾನು ಸಿದ್ಧ ಸ್ವರೂಪನಾಗಿದ್ದೇನೆ, ಸಿದ್ಧ ಭಗವಂತನಾಗಿದ್ದೇನೆ. ಜ್ಞಾಯಕ 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 ಅಂದರೆ ನೋಡುವವನು, ತಿಳಿಯುವವನು.
ಜ್ಞಾಯಕ 3 ಪ್ರಕಾರ. ಅಧ್ಯಾತ್ಮದಲ್ಲಿ, ಆಗಮದಲ್ಲಿ ನೋ ಜ್ಞಾಯಕ, ದ್ರವ್ಯಜ್ಞಾಯಕ, ನೋ ಆಗಮ ದ್ರವ್ಯಜ್ಞಾಯಕ, ನೋ ಆಗಮ ಭಾವಜ್ಞಾಯಕ, ಅನೇಕ ಪ್ರಕಾರಗಳಿವೆ. ನಾವು ಇಲ್ಲಿ ಅಧ್ಯಾತ್ಮದಲ್ಲಿ ಸರಳ ಭಾಷೆಯಲ್ಲಿ ತಿಳಿಯೋದಾದರೆ, ನಮ್ಮ ಜೈನ ಯೋಗಾಭ್ಯಾಸದಲ್ಲಿ ಜ್ಞಾಯಕ 3 ಪ್ರಕಾರ: ದ್ರವ್ಯರೂಪ, ಗುಣರೂಪ, ಪರ್ಯಾಯ ರೂಪ. ಪರ್ಯಾಯ ರೂಪ ಜ್ಞಾಯಕ ನಾನಲ್ಲ, ಅದು ಇಂದ್ರಿಯ ಜ್ಞಾನ ಮತಿಶ್ರುತ. ನಾನು ಮತಿಶ್ರುತ ಅವಧಿ ಮನಪರ್ಯಾಯ ಕೇವಲ ಜ್ಞಾನ ಸ್ವರೂಪನಲ್ಲ, ನಾನು ಸಹಜ ಜ್ಞಾನ ಸ್ವರೂಪನಾಗಿದ್ದೇನೆ. ಆತ್ಮಜ್ಞಾನಂ ಸ್ವಯಜ್ಞಾನಂ ಜ್ಞಾನಾದನ್ಯತ್ ಕರೋತಿ ಕಿಂ. ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ಅಂದರೆ ಜ್ಞಾಯಕ ಸ್ವರೂಪನಾಗಿದ್ದೇನೆ. ಆದರೆ ಯಾವ ಜ್ಞಾಯಕ? ದ್ರವ್ಯ ರೂಪ ಜ್ಞಾಯಕ, ಪ್ರದೇಶ ರೂಪ ಜ್ಞಾಯಕ, ಕ್ಷೇತ್ರ ರೂಪ ಜ್ಞಾಯಕನಾಗಿದ್ದೇನೆ. ನಾನು ಗುಣರೂಪ ಜ್ಞಾಯಕನಲ್ಲ, ನಾನು ಪರ್ಯಾಯ ರೂಪ ಜ್ಞಾಯಕನಲ್ಲ. ಪರ್ಯಾಯ ರೂಪ ಜ್ಞಾಯಕ ಕ್ಷಣಿಕ, ಅದು ಕ್ಷಣಿಕ, ಅದು ಬಹಿರ್ಮುಖ ಅಂತರ್ಮುಖ ಆಗ್ತಾ ಇರ್ತದೆ, ಅದು ನಾನಲ್ಲ. ಗುಣರೂಪ ಜ್ಞಾಯಕನೂ ನಾನಲ್ಲ. ಯಾಕೆಂದರೆ ಜ್ಞಾನ ಗುಣವೊಂದನ್ನು ನೀವು ಆತ್ಮ ಅಂತ ತಿಳ್ಕೊಂಡ್ರೆ, ಆತ್ಮನಲ್ಲಿ ಅನಂತ ಗುಣಗಳಿರೋದ್ರಿಂದ ಅನಂತ ಆತ್ಮನಾಗುವ ಒಂದು ಪ್ರಸಂಗ ಬರುತ್ತದೆ. ಅದು ಕೆಟ್ಟ ಪ್ರಸಂಗ, ದುಸ್ಥಿತಿ ಬರುತ್ತದೆ. ಆದರೆ ಆ ದುಸ್ಥಿತಿ ಎಂದಿಗೂ ಬರುವುದಿಲ್ಲ. ಯಾಕೆಂದರೆ ಆತ್ಮ ಕೇವಲ ಜ್ಞಾನ ಸ್ವರೂಪನಲ್ಲ, ಸುಖ ಶಾಂತಿ ಆನಂದ ಸ್ವರೂಪನೂ ಆಗಿದ್ದಾನೆ, ವೀರ್ಯ ಸ್ವರೂಪನೂ ಆಗಿದ್ದಾನೆ, ಅನಂತಾನಂತ ಗುಣ ಸ್ವರೂಪನಾಗಿದ್ದಾನೆ. ಸೊ ಹಾಗಾಗಿ ನಾವು ಒಂದು ಗುಣವನ್ನು ಅಂದರೆ ಜ್ಞಾನ ಒಂದು ಗುಣವನ್ನು ನಾವು ಆತ್ಮ ದ್ರವ್ಯ, ಆತ್ಮದ್ರವ್ಯ, ಜೀವದ್ರವ್ಯ ಅಂತ ತಿಳ್ಕೊಂಡ್ರೆ, ಒಂದು ದ್ರವ್ಯದಲ್ಲಿ ಅನಂತ ಗುಣಗಳು ಇರೋದ್ರಿಂದ ಅನಂತ ದ್ರವ್ಯಗಳು ಇವೆ ಎಂದು ಮನ್ನಿಸಬೇಕಾಗ್ತದೆ. ಆದರೆ ಆ ರೀತಿ ಆಗಿಲ್ಲ. ಈಗ ನಾವು ದ್ರವ್ಯ ರೂಪ ಜ್ಞಾಯಕನ ಧ್ಯಾನ ಮಾಡ್ತಾ ಇದ್ದೇವೆ, ಪಾದದಿಂದ ನೆತ್ತಿವರೆಗೆ. ಪರ್ಯಾಯ ರೂಪ ಜ್ಞಾಯಕನು ಇಂದ್ರಿಯಗಳ ಮೂಲಕ ತಿಳಿತಾನೆ, ಪರದ್ರವ್ಯಗಳ ಪರಾಧೀನನಾಗಿ ತಿಳಿತಾನೆ. ಆದರೆ ದ್ರವ್ಯ ರೂಪ ಜ್ಞಾಯಕ ಯಾವ ಇಂದ್ರಿಯಗಳು ವಸ್ತುಗಳು ಬೇಕಾಗಿಲ್ಲ, ಯಾವ ಇಂದ್ರಿಯ ವಸ್ತುಗಳಿಲ್ಲದೆ ತಿಳಿಯುವವನೇ ನಿಜವಾದ ಜ್ಞಾಯಕ. ದ್ರವ್ಯ ರೂಪ ಜ್ಞಾಯಕ, ಕ್ಷೇತ್ರ ರೂಪ ಜ್ಞಾಯಕ. ಶಾಂತಿ ಆನಂದ ಅನುಭವ ಮಾಡಿ ನೋಡಿ. ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶಗಳಿವೆ. ಎಲ್ಲ ಕಡೆಗೂ ನಿಮಗೆ ನಾನು ಎಂಬ ಅರಿವು ಆಗ್ತಾ ಇದೆ. ಯಾರಾದರೂ ಮುಟ್ಟಿದರೆ, ಓ ನನ್ನನ್ನು ಯಾರೋ ಮುಟ್ಟಿದರು. ಶೀತ ಇದ್ದರೆ ಶೀತ, ಉಷ್ಣ ಇದ್ದರೆ ಉಷ್ಣ, ಕಠೋರ ಇದ್ದರೆ ಕಠೋರ. ಯಾವ ವಸ್ತುಗಳನ್ನು ನೀವು ನೋಡಿಲ್ಲ, ಯಾವ ಇಂದ್ರಿಯಗಳ ಮೂಲಕವೂ ನೀವು ತಿಳಿತಾ ಇಲ್ಲ. ಅಂದರೆ ಇಂದ್ರಿಯಗಳ ನಿಮಿತ್ತ ಇದೆ, ಇಲ್ಲಂತಲ್ಲ. ಆದರೆ ಆತ್ಮ ಜ್ಞಾನದ ಮೂಲಕ ಜ್ಞಾನವೇ ತಿಳಿತದೆ. ಜೈನ ಧರ್ಮದ ಪ್ರತ್ಯಕ್ಷ ಜ್ಞಾನ ಅನುಭವ ಜ್ಞಾನ. ಅನುಭವವನ್ನು ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದ್ದಾರೆ, ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ನಾನು ಎಂಬ ಅರಿವು ಪಾದದಿಂದ ನೆತ್ತಿವರೆಗೆ ಆಗ್ತಾ ಇದೆ. ಇದೇ ದ್ರವ್ಯ ರೂಪ ಜ್ಞಾಯಕ. ಜ್ಞಾಯಕ ಸ್ವರೂಪೋಹಂ, ಜ್ಞಾಯಕ ಸ್ವರೂಪೋಹಂ. ತಿಳಿಯುವ ನೋಡುವ ಸ್ವರೂಪೋಹಂ, ತಿಳಿಯುವ ನೋಡುವ ಸ್ವರೂಪೋಹಂ. ತಿಳಿಯುವ ನೋಡುವ ಸ್ವರೂಪ ಅಂದರೆ ಇಂದ್ರಿಯಗಳ ಮೂಲಕ ಮತಿಶ್ರುತ ಜ್ಞಾನಗಳ ರೂಪದಲ್ಲಿಲ್ಲ. ಸಂವೇದನ ಸಂವೇದನ ಸಂವೇದನ. ಆತ್ಮ ಸಂವೇದನ ಸ್ವರೂಪನಾಗಿದ್ದಾನೆ. ಅದರಲ್ಲಿ ಅನಂತ ಗುಣಗಳ ಸಮಾವೇಶವಿದೆ. ಅನಂತ ಗುಣಗಳ ಸ್ವಾದ ರುಚಿ ಕೂಡಿಕೊಂಡಿದೆ. ಜ್ಞಾಯಕ ಇದು ಆಗಮ ಸಿದ್ಧಾಂತ ಶಬ್ದ.
ಇದನ್ನೇ ನಾವು ಜೈನ ಯೋಗಾಭ್ಯಾಸಗಳಲ್ಲಿ ಅಧ್ಯಾತ್ಮದಲ್ಲಿ ಸಂವೇದನ, ಸ್ವಸಂವಿತ್ತಿ, ಸ್ವಾನುಭೂತಿ, ಸ್ವಾನುಭವ ಅಂತ ಹೇಳ್ತೇವೆ. ಸೊ ಹಾಗಾಗಿ ಸ್ವಾನುಭೂತಿ ಸ್ವರೂಪೋಹಂ, ಸ್ವಾನುಭವ ಸ್ವರೂಪೋಹಂ, ಸ್ವಸಂವಿತ್ತಿ ಸ್ವರೂಪೋಹಂ, ಸ್ವಸಂವೇದನ ಸ್ವರೂಪೋಹಂ. ಲೋಕ ಭಾಷೆಯಲ್ಲಿ ಹೇಳಿದರೆ ನಾನು ಎಂಬ ಅನುಭವ ಸ್ವರೂಪೋಹಂ, ನಾನು ಎಂಬ ಅಸ್ತಿತ್ವ ಸ್ವರೂಪೋಹಂ. ಯಾವುದೇ ಜೀವಕ್ಕೆ ನೀವು ವ್ಯವಹಾರದಲ್ಲಿ ಟಚ್ ಮಾಡಿ ನೋಡಿ, ಆ ಜೀವಕ್ಕೆ ಫೀಲಿಂಗ್ ಆಗುತ್ತೆ, ಓ ನನ್ನನ್ನು ಯಾರೋ ಮುಟ್ಟಿದ್ರು. ಯಾರನ್ನಾದರೂ ಕರೀರಿ, ಓ ನನ್ನನ್ನು ಯಾರೋ ಕರೆದ್ರು. ಅದು ಶರೀರ ರೂಪದಲ್ಲಿ ನನ್ನನ್ನು ನಾನು ಅಂತ ತಿಳಿಯಲ್ಲ, ಪ್ರದೇಶ ರೂಪ ನಾನು ನನ್ನನ್ನು ಅಂತ ತಿಳಿತದೆ. ಸೊ ಹಾಗಾಗಿ ನಾವು ಭ್ರಮೆಯಲ್ಲಿ ಇರುವುದು ಬೇಡ. ಯಾರಾದರೂ ನಿಮ್ಮ ಹೆಸರು ತಗೊಂಡು ಕರೆದ್ರೆ ನೀವು ಶರೀರವನ್ನು ಕರೆದ್ರು ಅಂತ ಅಂದ್ಕೊಳ್ಳಲ್ಲ. ನೀವು ಒಳಗಡೆ ಶರೀರದ ಒಳಗೆ ನಾನಿದ್ದೇನೆ, ನಾನು ನನ್ನನ್ನು ಕರೆದಿದ್ದಾರವರು ಅಂತ ಹೇಳ್ತೀರಾ. ನೀವು ಆ ಥರ ನಂಬ್ತೀರಾ. ಆ ಥರ ನಿಮಗೆ ಪ್ರತಿಕ್ಷಣ ಅನುಭವ ಆಗ್ತಾ ಇದ್ದೆ. ಬೆಳಗಿಂದ ರಾತ್ರಿ 24 ಗಂಟೆ ಅನಾದಿಯಿಂದ ಇಲ್ಲಿವರೆಗೆ ಎಲ್ಲ ಜೀವಗಳಿಗೆ ಅವರವರು ಸ್ವಯಂ ಅನುಭವ ಆಗ್ತಾ ಇದ್ದಾರೆ. ಅದೇ ಸ್ವಾನುಭವ ಸ್ವರೂಪೋಹಂ, ಜ್ಞಾಯಕ ಸ್ವರೂಪೋಹಂ. ಯಾವ ಪುಣ್ಯ ಪಾಪಗಳಿಲ್ಲ. ಶಾಂತಿಯಿಂದ ಧ್ಯಾನಾಭ್ಯಾಸ ಮಾಡಿ. ನಾವು ನೀವು ಮುಕ್ತಿಗೆ ಹೋಗುವವರೆಗೆ, ಸಿದ್ಧ ಪರಮಾತ್ಮರಾಗುವವರೆಗೆ, ಪರಮ ಸುಖಿಗಳಾಗುವವರೆಗೆ ನಾವು ನಮ್ಮ ಧ್ಯಾನ ಮಾಡ್ತಾ ಇರಬೇಕು. ನಾವು ನಮ್ಮನ್ನು ನಮ್ಮ ಫೀಲಿಂಗ್ ಮಾಡ್ತಾನೇ ಇರಬೇಕು. ನಾವು ನಮ್ಮ ಅನುಭವ ಮಾಡ್ತಾ ಇರಬೇಕು. ನಾವು ನಮ್ಮನ್ನು ಅನುಭವ ಮಾಡುವುದೇ, ನಾವು ನಮ್ಮನ್ನು ಫೀಲಿಂಗ್ ಮಾಡುವುದೇ ಮೋಕ್ಷ ಮಾರ್ಗ. ನಿಜವನ್ನು ಫೀಲಿಂಗ್ ಮಾಡುವುದು ಮೋಕ್ಷ ಮಾರ್ಗ, ಪರರನ್ನು ಫೀಲಿಂಗ್ ಮಾಡುವುದು ಸಂಸಾರ ಮಾರ್ಗ. ಪರರ ಫೀಲಿಂಗ್ ಆಗಲ್ಲ, ಪರರ ಮೂಲಕ ತನ್ನ ಫೀಲಿಂಗ್ ತನಗಾಗತ್ತೆ. ಅಜ್ಞಾನಿ ಏನು ತಿಳ್ಕೊಳ್ತಾನೆ, ನನಗೆ ಪರರ ಫೀಲಿಂಗ್ ಆಯಿತು, ನಾ ಪರರನ್ನು ನೋಡಿದೆ, ಪರರನ್ನು ತಿಂದೆ, ಪರರನ್ನು ಭೋಗಿಸಿದೆ, ಪರರನ್ನು ಮುಟ್ಟಿದೆ, ಪರರನ್ನು ಕೇಳಿದೆ. ಈ ರೀತಿ ಮಿಥ್ಯಾಭ್ರಮೆಯಲ್ಲಿರ್ತಾನೆ. ನಾಸ್ತಿ ಸರ್ವೋಪಿ ಸಂಬಂಧಃ, ನಾಸ್ತಿ ಸರ್ವೋಪಿ ಸಂಬಂಧಃ. ನೋಡಿ, ನಾನು ಎಂಬ ಅರಿವು ಪಾದದಿಂದ ನೆತ್ತಿವರೆಗೆ, ಬೆನ್ನಲ್ಲಿ, ಹೊಟ್ಟೆಯಲ್ಲಿ, ತಲೆಯಲ್ಲಿ, ಕಿವಿಯಲ್ಲಿ, ಬೆರಳುಗಳಲ್ಲಿ, ಕಾಲಲ್ಲಿ, ಎಲ್ಲ ಕಡೆಗೆ ನಿಮಗೆ ನಾನು ಎಂಬ ಅರಿವು ಆಗ್ತಾಯಿದೆ, ಅನುಭವ ಆಗ್ತಾಯಿದೆ. ಅದೇ ಜ್ಞಾಯಕ ಸ್ವರೂಪೋಹಂ. ನೋಡಿ, ನಿಮಗೆ ಆತ್ಮನ ಪ್ರದೇಶಗಳು ಕಾಣಲ್ಲ, ಆದರೆ ಅದರ ಅರಿವು ಅನುಭವ ಆಗ್ತಾ ಇದೆ ನಾನು ಎಂಬ ರೂಪದಲ್ಲಿ. ನನ್ನಲ್ಲಿ ನಾನು ಎಂಬ ಅನುಭವ ನನ್ನಲ್ಲಿದೆ, ನಿಮ್ಮಲ್ಲಿ ನಾನು ಎಂಬ ಅನುಭವ ನಿಮ್ಮಲ್ಲಿದೆ. ಅದೇ ಜ್ಞಾಯಕ ಶಕ್ತಿ.
ಮನಸ್ಸು ಇಂದ್ರಿಯ ಯಾವುದೂ ಇಲ್ಲದೆ ಇಂದ್ರಿಯಗಳಿಲ್ಲದೆ ಪರಪದಾರ್ಥಗಳ ಆಲಂಬನ ಸಹಾಯ ಇಲ್ಲದೆ ಆತ್ಮ ತನ್ನಿಂದ ತನ್ನ ಮೂಲಕ ತನ್ನನ್ನು ತಾನೇ ತಿಳಿತಾನೆ. ಯಾವ ರೀತಿ ಕನ್ನಡಕ ನೋಡುವುದಿಲ್ಲ, ಕಣ್ಣು ನೋಡ್ತದೆ. ಕನ್ನಡಕದಲ್ಲಿ ನೋಡುವ ಶಕ್ತಿ ಇಲ್ಲ, ಕಣ್ಣಿನಲ್ಲಿ ನೋಡುವ ಶಕ್ತಿ ಇದೆ. ನಮಗೆ ನಿಮಿತ್ತವಾಗಿ ನಾವು ಕನ್ನಡಕವನ್ನು ಹಾಕ್ಕೊಂಡಿದ್ದೇವೆ ಅಷ್ಟೇ. ಕನ್ನಡಕದ ಮೂಲಕ ಕಣ್ಣು ನೋಡ್ತದೆ, ಕನ್ನಡಕ ನೋಡಲ್ಲ. ಕನ್ನಡಕದ ಮೂಲಕ ಕಣ್ಣು ನೋಡ್ತದೆ. ಕಣ್ಣು ವಸ್ತುಗಳನ್ನು ಕನ್ನಡಕದ ಮೂಲಕ ನೋಡ್ತದೆ. ಯಾರು? ಕಣ್ಣು ನೋಡ್ತದೆ, ಕನ್ನಡಕ ಅಲ್ಲ. ಅದೇ ರೀತಿ ನಾನು ಎಂಬ ಅರಿವು ಅಸಂಖ್ಯಾತ ಪ್ರದೇಶಗಳಲ್ಲಾಗ್ತಾ ಇದೆ. ಅಸಂಖ್ಯಾತ ಪ್ರದೇಶಗಳ ಮೂಲಕ ನಾವು ಲೋಕಾಲೋಕವನ್ನು ನೋಡಬಹುದು. ಅದೇ ಜ್ಞಾಯಕ ಶಕ್ತಿ, ಕೇವಲ ಜ್ಞಾನ ಶಕ್ತಿ. ಇಂದ್ರಿಯಗಳು ಕನ್ನಡಕ ಇದ್ದಂಗೆ, ಜ್ಞಾನ ಕಣ್ಣು ಇದ್ದಂಗೆ. ಆತ್ಮ ಜ್ಞಾನದ ಮೂಲಕ, ಅಂದರೆ ಜ್ಞಾನವು ಜ್ಞಾನದ ಮೂಲಕ ತಿಳ್ಕೊಳ್ತದೆ. ಅಲ್ಲಿ ಇಂದ್ರಿಯಗಳು ನಿಮಿತ್ತ ಅಷ್ಟೆ. ಇಂದ್ರಿಯಗಳು ನೋಡಲ್ಲ, ಇಂದ್ರಿಯಗಳು ತಿಳಿಯಲ್ಲ. ಇಂದ್ರಿಯಗಳು ನೋಡುವ ತಿಳಿಯುವ ಶಕ್ತಿ ಇಲ್ಲ ಇಂದ್ರಿಯಗಳಲ್ಲಿ. ಅದರ ಮೂಲಕ ಆತ್ಮ ಜ್ಞಾನ ನೋಡ್ತಾನೆ. ಅದನ್ನೇ ಇಲ್ಲಿ ಜ್ಞಾಯಕ ಸ್ವರೂಪೋಹಂ ಎಂದು ಹೇಳಿದ್ದಾರೆ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಅರ್ಹಂತ ಪರಮೇಷ್ಠಿಗಳು, ತೀರ್ಥಂಕರ ಪರಮೇಷ್ಠಿಗಳು, ಸಿದ್ಧ ಪರಮೇಷ್ಠಿಗಳು ಲೋಕಾಲೋಕವನ್ನು ನೋಡ್ತಾರೆ. ಹೇಗೆ ನೋಡ್ತಾರೆ? ತಮ್ಮ ಪ್ರದೇಶಗಳ ಮೂಲಕ, ಅಸಂಖ್ಯಾತ ಪ್ರದೇಶಗಳ ಮೂಲಕ ನೋಡ್ತಾರೆ. ಅದನ್ನೇ ಕೇವಲ ಜ್ಞಾನ ಮೂಲಕ ನೋಡ್ತಾರೆ ಅಂತ ಹೇಳ್ತೇವೆ ನಾವು. ಅರ್ಹಂತರು ಕೇವಲ ಜ್ಞಾನ ಪ್ರಕಟವಾಗುವ ಒಂದು ಸಮಯ ಮೊದಲು ಕೇವಲಿ ಸಮುದ್ಧಾತ ಮಾಡ್ತಾರೆ. ಆ ಕೇವಲಿ ಸಮುದ್ಧಾತದಲ್ಲಿ ಏನಾಗತ್ತೆ? ಆತ್ಮನ ಪ್ರದೇಶಗಳು ಅವರ ಆತ್ಮ ಪ್ರದೇಶಗಳು ಸಕಲ ಲೋಕಾಲೋಕವನ್ನು ಸ್ಪರ್ಶಿಸಿ, ಲೋಕಾಲೋಕ ಮೂರು ಕಾಲ ಮೂರು ಲೋಕಗಳನ್ನು ಸ್ಪರ್ಶಿಸಿ
ಅದರಲ್ಲಿರುವ ಅನಂತ ದ್ರವ್ಯಗಳು, ಅದರ ಅನಂತಾನಂತ ಗುಣಗಳು, ಅದರ ಅನಂತಾನಂತಾನಂತ ಪರ್ಯಾಯ ಅವಿಭಾಗಿ ಪ್ರತಿಚ್ಛೇದಗಳನ್ನು ಸ್ಪರ್ಶಿಸಿ ಬರ್ತಾರೆ. ಅದನ್ನೇ ಕೇವಲ ಜ್ಞಾನ ಅಂತ ಹೇಳ್ತಾರೆ. ಕೇವಲ ಜ್ಞಾನ ಅಂತ ಜಗತ್ತಿನಲ್ಲಿ ಯಾವ ವಸ್ತು ಇಲ್ಲ. ಮತಿಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಎಂಬ ಜ್ಞಾನಗಳಿಲ್ಲ. ಅವೆಲ್ಲ ಜ್ಞಾನಗಳು ಒಂದೇ ಸ್ವರೂಪವಾಗಿವೆ, ಆತ್ಮ ಪ್ರದೇಶ ಸ್ವರೂಪ. ಅದಕ್ಕೆ ತತ್ವಾರ್ ಸೂತ್ರದಲ್ಲಿ ಹೇಳ್ತಾರೆ, ಮತಿಶ್ರುತಾವಧಿ ಮನಪರ್ಯ ಕೇವಲಾನಿ ಜ್ಞಾನಂ. ಅಲ್ಲಿ ಏಕವಚನದಲ್ಲಿ ಕೊನೆಗೆ ಏನು ಹೇಳ್ತಾರೆ? ಜ್ಞಾನಂ. ಜ್ಞಾನಾನಿ ಅಂತ ಹೇಳಿಲ್ಲ ಅವರು. ಅಲ್ಲಿ ಏನು ಹೇಳ್ತಾರೆ? ಜ್ಞಾನಂ ನತು ಜ್ಞಾನಾನಿ. ಜ್ಞಾನಗಳು ಮತಿಶ್ರುತ ಅವಧಿ ಮನಪರ್ಯ ಕೇವಲ ಜ್ಞಾನಾನಿ ಅಂತ ಹೇಳಿಲ್ಲ. ಅಲ್ಲಿ ಏನು ಹೇಳ್ತಾರೆ? ಜ್ಞಾನಂ. ಸೊ ಹಾಗಾಗಿ ಆತ್ಮ ಜ್ಞಾನವೇ ಜ್ಞಾನವಿಹುದು, ಉಳಿದೆಲ್ಲವೂ ಅಜ್ಞಾನ. ವಿಶ್ವಶಾಂತಿಗೆ ಮೂಲವಿಹುದು ವೀತರಾಗ ವಿಜ್ಞಾನ. ಅಂದರೆ ಆತ್ಮನ ಅನುಭವ, ಆತ್ಮನ ಆನಂದ ಅನುಭವ, ಆತ್ಮನ ಸುಖ ಶಾಂತಿ ನೆಮ್ಮದಿ ಅನುಭವ, ಅದೇ ವೀತರಾಗ ವಿಜ್ಞಾನ. ಶಾಂತಿ ಇದನ್ನೇ ಜ್ಞಾಯಕ ಸ್ವರೂಪೋಹಂ ಅಂತ ಹೇಳೋದು. ಆತ್ಮನ ಮೂಲಕ ಆತ್ಮನನ್ನು, ಆತ್ಮನಿಂದಲೇ ಆತ್ಮನೊಳಗೆ ಆತ್ಮನೇ ತಿಳಿತಾನೆ. ಅದನ್ನೇ ಜ್ಞಾಯಕ ಅಂತ ಹೇಳೋದು. ಎಲ್ಲರಿಗೂ ಅವರವರ ನಾನೆಂಬ ಅನುಭವ ಆಗತ್ತೆ. ಎಲ್ಲರಿಗೆ ಅವರವರು ಅನುಭವ ಆಗ್ತಾ ಇದ್ದಾರೆ. ಅವರಲ್ಲಿ ಬೇರೆಯವರ ಅನುಭವ ಇಲ್ಲ, ಬೇರೆಯವರಲ್ಲಿ ಇವರ ಅನುಭವ ಇಲ್ಲ. ಸೊ ಹಾಗಾಗಿ ಇದನ್ನೇ ಜ್ಞಾಯಿಕ ಸ್ವರೂಪೋಹಂ ಅಂತ ಹೇಳಿರೋದು. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಪುಣ್ಯ ಪಾಪ ನಹಿ ಕೀನಾ, ಆತಮ ಅನುಭವ ಚಿತ್ತ ದೀನ. ನೋಡಿ, ಯಾವ ಪುಣ್ಯ ಪಾಪಗಳಿಲ್ಲ. ನಮ್ಮ ಮನಸ್ಸನ್ನು ಆತ್ಮನಲ್ಲಿಟ್ಟಿದ್ದೇವೆ. ಅಂದರೆ ನಾನು ನನ್ನ ಮನಸ್ಸನ್ನು ನನ್ನಲ್ಲಿಟ್ಟಿದ್ದೇನೆ. ಅಂದರೆ ಪಾದದಿಂದ ನಿತ್ಯವರೆಗೆ ಅಸಂಖ್ಯಾತ ಪ್ರದೇಶಗಳಲ್ಲಿಟ್ಟಿದ್ದೇನೆ. ಹೇ ಭಗವಂತ ಜಿನೇಶ್ವರ್ ಪರಮಾತ್ಮ, ಹೇ ನಿಜ ಶುದ್ಧಾತ್ಮ ದೇವನೇ. ಮನಸ್ಸು ಅಂದರೆ ಪರ್ಯಾಯ ದ್ರವ್ಯಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. ಮನಸ್ಸು ಅಂದರೆ ಪರ್ಯಾಯ ತನ್ನ ದ್ರವ್ಯಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. ಹೇ ನಿಜ ಪರಮಾತ್ಮ, ಹೇ ನಿಜ ಆತ್ಮದೇವನೇ, ನನಗೆ ಬುದ್ಧಿ ಇಲ್ಲ, ಶಾಸ್ತ್ರಜ್ಞಾನ ಇಲ್ಲ, ನನಗೆ ಯಾವ ಹಣ ಸಂಪತ್ತಿ ಅಧಿಕಾರವೂ ಇಲ್ಲ, ನನಗೆ ಯಾವ ಪರಮೋದಾರಿಕ ವಜ್ರ ಶರೀರವೂ ಇಲ್ಲ, ನನಗೆ ನನ್ನ ಹತ್ರ ಶುದ್ಧಾತ್ಮನ ಅಸ್ತಿತ್ವ ಒಂದು ಬಿಟ್ಟರೆ ಅಥವಾ ಶುದ್ಧಾತ್ಮನ ಧ್ಯಾನ ಮಾಡುವುದೊಂದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಹಾಗಾಗಿ ನನಗೆ ನಿನ್ನ ಧ್ಯಾನವನ್ನು ದಯಪಾಲಿಸು, ಸದಾ ನಿನ್ನಲ್ಲಿರುವ ಶಕ್ತಿಯನ್ನು ದಯಪಾಲಿಸು, ಸದಾ ನಿನ್ನಲ್ಲಿ ಸಮಾಧಿಸ್ಥನಾಗುವಂಥ ಶಕ್ತಿ ಸಾಮರ್ಥ್ಯ ದಯಪಾಲಿಸು, ನಿನ್ನ ಭಕ್ತಿಯನ್ನು ದಯಪಾಲಿಸು. ನಾನು ಕುಬೇರನಂತೆ ಶ್ರೀಮಂತನಲ್ಲ,
ಚಕ್ರವರ್ತಿಯಂತೆ ಶಕ್ತಿವಂತ ವೈಭವಂತನೂ ಅಲ್ಲ. ಬೃಹಸ್ಪತಿಯಂತೆ ದ್ವಾದಶಾಂಗ ಪಾಟಿ ಮುನಿಗಳಂತೆ ಶ್ರುತಕೇವಲಿಯಂತೆ ಕೇವಲ ಜ್ಞಾನಿಯಂತೆ ನಾನು ಜ್ಞಾನಿಯಲ್ಲ. ನನ್ನ ಹತ್ರ ರಾವಣ ಚಕ್ರವರ್ತಿ ಇವರಂತೆ ಶಕ್ತಿಯೂ ಇಲ್ಲ. ನನ್ನ ಹತ್ರ ಅಷ್ಟೊಂದು ಆಯುಷ್ಯವೂ ಇಲ್ಲ, ಬುದ್ಧಿಯೂ ಇಲ್ಲ. ಹಾಗಾಗಿ ನಾನು ಯಾವ ಕಾರಣಕ್ಕೆ ಅಹಂಕಾರ ಮಾಡಲಿ ನಿಜ ಪರಮಾತ್ಮ? ನಾನು ಯಾವ ಕಾರಣಕ್ಕೆ ಗರ್ವ ಅಹಂಕಾರ ಅಷ್ಟಮದಗಳನ್ನು ಮಾಡಬೇಕು? ನನಗೆ ಯಾವ ಅಹಂಕಾರವೂ ಇಲ್ಲ, ನನಗೆ ಯಾವ ಶಕ್ತಿ ಸಾಮರ್ಥ್ಯಗಳು ಇಲ್ಲ. ನನ್ನಲ್ಲಿ ನಿನ್ನ ಧ್ಯಾನ ಮಾಡುವ ಒಂದು ಶಕ್ತಿ ಇದೆ ಅಷ್ಟೇ. ನಿನ್ನ ಕೃಪೆ ಇದೆ. ಸದಾ ನಿನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸು. ನನಗಿನ್ನೇನು ಬೇಡ. ನನಗೆ ಶುದ್ಧಾತ್ಮ ಬೇಕು. ಶುದ್ಧಾತ್ಮನ ಅಸಂಖ್ಯಾತ ಪ್ರದೇಶಗಳು ಬೇಕು. ಅಖಂಡ ಶುದ್ಧಾತ್ಮನೊಬ್ಬನೇ ನನಗೆ ಬೇಕು, ಇನ್ನೇನು ಬೇಡ. ಉಳಿದೆಲ್ಲವೂ ತಾನೇ ಸಿಗತ್ತೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಜ್ಞಾಯಕ ಸ್ವರೂಪೋಹಂ. ಪಾದದಲ್ಲಿ ಜ್ಞಾಯಕ, ಅಲ್ಲಿ ಸಂವೇದನೆ ಆಗ್ತಾ ಇದೆ ನಿಮಗೆ. ನಿಮ್ಮ ಕಾಲು ಎಲ್ಲಿದೆ? ನಿಮ್ಮ ಕಾಲು ಕೆಳಗೆ, ಶರೀರ ಕೆಳಗೆ ಚಾಪಿ ಇದೆಯಾ, ಬಟ್ಟೆ ಇದೆಯಾ, ಬೆಡ್ಶೀಟ್ ಅಥವಾ ಚೇರ್ ಇದೆಯಾ, ಮರ ಇದೆಯಾ? ನೀವು ಹೇಗೆ ಕೂತಿದ್ದೀರಿ, ಎಲ್ಲಿ ಟಚ್ ಆಗಿದ್ದೀರಿ, ಯಾವ ಆಸನದಲ್ಲಿ ಕೂತಿದ್ದೀರಿ, ಎಲ್ಲವೂ ನಿಮಗೆ ಕಣ್ಣಿಂದ ನೋಡದೆ, ಕೈಯಿಂದ ಮುಟ್ಟದೆ, ನಾಲಿಗೆ ರುಚಿ ತೆಗೆದುಕೊಳ್ಳದೆ ನಿಮಗೆ ಅಲ್ಲಿ ಸ್ಪರ್ಶದ ಮೂಲಕ ಗೊತ್ತಾಗ್ತಾ ಇದೆ. ಅಂದರೆ ಆತ್ಮನ ಪ್ರದೇಶಗಳ ಮೂಲಕ ನಿಮಗೆ ತಿಳಿದು ಬರ್ತದೆ. ನಾವು ಕೂಡ ಎಲ್ಲರೂ ಅಂಧರು, ಕಣ್ಣಿಲ್ದವರು ಕೂಡ, ಏಕೇಂದ್ರಿಯ ಜೀವಗಳು ಕೂಡ, ಎರಡೇಂದ್ರಿಯ ಜೀವಗಳು ಕೂಡ, ಎಲ್ಲ ಜೀವಗಳೂ ಕೂಡ ತಮ್ಮ ಸ್ಪರ್ಶದಿಂದನೇ, ತಮ್ಮ ಆತ್ಮನ ಪ್ರದೇಶಗಳ ಮೂಲಕ, ಅಂದರೆ ಸ್ಪರ್ಶದ ಮೂಲಕ ಇದು ಯಾವ ವಸ್ತು, ಇದೇನು, ನಿಮಗೆ ಕಣ್ಣು ಮುಚ್ಚಿರ್ತೀರ. ನೀವು ಕಣ್ಣಲ್ಲಿ ನಿಮಗೆ ಕಲ್ಲು ಕೊಟ್ಟರು ಗೊತ್ತಾಗತ್ತೆ, ಕಾಯಿನ್ ಕೊಟ್ಟರು ಗೊತ್ತಾಗತ್ತೆ, ಪೆನ್ ಕೊಟ್ಟರು ಗೊತ್ತಾಗತ್ತೆ, ನಿಮ್ಗೆ ಗೊತ್ತಿಲ್ಲದ ವಸ್ತುವನ್ನು ಕೊಟ್ಟರು ಕೂಡ ನಿಮಗೆ ಗೊತ್ತಾಗತ್ತೆ ಇದ್ಯಾವುದೋ ಬೇರೆ ವಸ್ತು ಇದೆ. ಅಂದರು ಕಾಯಿನ್ಗಳನ್ನು ನೋಡದೆ, ಅವರ ಕಣ್ಣಿಲ್ಲ, ನೋಡದೆ ಅವರು ತಿಳ್ಕೊಳ್ತಾರೆ ಇದು ಎಷ್ಟು ಇದೆ, ಎಷ್ಟು ರೂಪಾಯಿ ಇದೆ. ಅದೇ ರೀತಿ ನೀವು ಎಲ್ಲರೂ ನಿಗೋದದಿಂದ ಹಿಡ್ಕೊಂಡು ಸಿದ್ಧರವರೆಗೆ ಎಲ್ಲರೂ ಅವರ ಆತ್ಮ ಪ್ರದೇಶಗಳ ಮೂಲಕ ಲೋಕಾಲೋಕವನ್ನು, ಮೂರು ಕಾಲಗಳನ್ನು, ವಸ್ತುಗಳನ್ನು ನೋಡ್ತಾರೆ, ತಿಳಿತಾರೆ. ಕೆಲವರು ಪರಾಧೀನವಾಗಿ ತಿಳಿತಾರೆ, ಕೆಲವರು ಸ್ವಾಧೀನವಾಗಿ ತಿಳಿತಾರೆ, ಕೆಲವರು ಸಂಪೂರ್ಣವಾಗಿ ತಿಳಿತಾರೆ, ಕೆಲವರು ಅಂಶವಾಗಿ ಬಿಡಿ ಬಿಡಿಯಾಗಿ ಒಂದೊಂದಾಗಿ ತಿಳಿತಾರೆ. ಕೆಲವರು ಒಟ್ಟಿಗೆ ತಿಳಿತಾರೆ, ಕೆಲವರು ಕ್ರಮವಾಗಿ ತಿಳಿತಾರೆ. ಅದೆಲ್ಲವೂ ಆತ್ಮನ ಸಂವೇದನ ಶಕ್ತಿ, ಜ್ಞಾಯಕ ಶಕ್ತಿ. ಜ್ಞಾಯಕ ಎಂದರೆ ಕಣ್ಣು ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ನೋಡುವುದು ಜ್ಞಾಯಕ ಅಲ್ಲ. ಅದು ಇಂದ್ರಿಯ ಜ್ಞಾನ ಹೇಯ, ತುಚ್ಛ, ತ್ಯಾಜ್ಯವಾಗಿದೆ. ಸಂಸಾರ ದುಃಖಕ್ಕೆ ಕಾರಣ ಇಂದ್ರಿಯ ಜ್ಞಾನವೇ ಸಂಸಾರ ದುಃಖಕ್ಕೆ ಕಾರಣವಾಗಿದೆ. ಇಷ್ಟಾನಿಷ್ಟ ಬುದ್ಧಿಗಳಿಗೆ ಇಂದ್ರಿಯ ಜ್ಞಾನವೇ, ಸೂಕ್ಷ್ಮ ಜ್ಞಾನವೇ, ಮತಿಶ್ರುತ ಜ್ಞಾನವೇ ದುಃಖಕ್ಕೆ ಕಾರಣವಾಗಿದೆ. ಸಮಯಸಾರ ಗ್ರಂಥದಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ, ಜ್ಞಾನದಿಂದಲೇ ಬಂಧನ, ಜ್ಞಾನದಿಂದಲೇ ಮುಕ್ತಿ. ಆತ್ಮನ ಜ್ಞಾನದಿಂದಲೇ ಮುಕ್ತಿ,
ಪರರ ಜ್ಞಾನದಿಂದಲೇ ಬಂಧನ. ಸೊ ಹಾಗಾಗಿ ನಾವು ಪರರ ಜ್ಞಾನವನ್ನು ಬಿಡೋಣ. ಪರರನ್ನು ನೋಡುವ ತಿಳಿಯುವುದು ನಮ್ಮ ಸ್ವಭಾವವಲ್ಲ, ನಮ್ಮನ್ನು ನೋಡುವುದು ತಿಳಿಯುವುದು ನಮ್ಮ ಸ್ವಭಾವ. ಅಂದರೆ ನಮ್ಮ ಸುಖಾನುಭವ ಮಾಡುವುದೇ ಜ್ಞಾನ, ತನ್ನನ್ನು ತಾನು ತಿಳಿಯುವುದು ಜ್ಞಾನ. ಅದೇ ಸುಖ ಸ್ವರೂಪವಾಗಿದೆ, ಆನಂದ ಸ್ವರೂಪವಾಗಿದೆ, ವೀರ್ಯ ಸ್ವರೂಪವಾಗಿದೆ, ಚಾರಿತ್ರ ಸ್ವರೂಪವಾಗಿದೆ. ಆನಂದ ಆನಂದ ಅನುಭವ ಮಾಡಿ. ಎರಡೂ ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ. ಜಡ ಶರೀರದ ಪಾದದಿಂದ ಹಿಡಿದು ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ. ನಿಮ್ಮ ನಾನು ಎಂಬ ಅಸ್ತಿತ್ವ, ಅರಿವು, ಅನುಭವ, ಬಡಿತ ಮಿಡಿತ, ಸಂವೇದನೆ, ನಾನು ಎಂಬ ಫೀಲಿಂಗನ್ನು ಅನುಭವ ಮಾಡಿ. ಕಣ್ಣುಗಳನ್ನು ಮತ್ತೆ ಮುಚ್ಚಿ ಒಂದು ಹಸ್ತವನ್ನು ಮೊದಲೆತ್ತಿ ಒಂದು ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿ ಅನಂತ 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 ಉಪಕಾರ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮ ದೇವ, ನಿಜ ಮೋಕ್ಷದಾತ ನಾನು ನನಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.